ಹೇ ಗಾಯ್ಸ್, ಅಸ್ಸಲಾಮುಅಲೈಕುಮ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವಿವತ್ತು ನಮ್ಮ ಚಾನಲಲ್ಲಿ ಏನಪ್ಪ ನೋಡ್ತಿರೋದು ಅಂತ ಅಂದರೆ, ನಮ್ಮ ಮತ್ತೆ ಮಗಳಿದ್ದಾಳಲ್ಲ, ಅವಳ ಡಾಟರ್ದು ಬರ್ಡೇವನ್ನೇ ನೋಡ್ತಿರೋದು. ಸೊ ಫೈನಲಿ ಎಲ್ಲ ಅರೇಂಜ್ ಮಾಡಾಯಿತು. ದೆನ್ ನೆಕ್ಸ್ಟ್ ಬಂದು ನಾವು ಮೆಹಂದಿ ಬಿಡಿಸ್ಕೊತಿದ್ದೀವಿ. ಇದು ಬಂದು ನೈಟು, ನೈಟ್ ಅಂದರೆ ಟುಮಾರೋ ಮಾರ್ನಿಂಗ್ ಬರ್ಡೇ ಆ ಥರ. ಸೊ ನೈಟ್ ಬಂದು ಮೆಹಂದಿಸ್ ಎಲ್ಲ ಬಿಡಿಸ್ಕೊಂಡ್ವಿ, ದಾಲ್ ರೈಸ್ ಮಾಡಿದ್ವಿ, ಜೊತೆಗೆ ಫಿಶ್ ಮತ್ತು ತರಿಸ್ಕೊಂಡ್ವಿ ಎಲ್ಲ ತಿನ್ನೋಕ್ಕೆ ಬರ್ಡೇಗೆ. ದೆನ್ ಫೈನಲಿ ಬಂದು ನಾನು ಕೂಡ ಮೆಹಂದಿ ಬಿಡಿಸ್ಕೊಂಡಾಗಿತ್ತು ನೋಡಿ. ನಾನು ಬಂದು ಒಂದು ಹ್ಯಾಂಡಲ್ಲಿ ಕಾಫಿ ಥೀಮ್ ಮತ್ತು ನೆಕ್ಸ್ಟ್ ಹ್ಯಾಂಡಲ್ಲಿ ಪಿಜ್ಜಾ ಥೀಮ್ಸ್, ಎರಡು ಥೀಮ್ಸ್ದು ಬಿಡಿಸಿದ್ದೆ. ಸೊ ಫಸ್ಟ್ ಒನ್ನಲ್ಲಿ ಬಂದು ಕಾಫಿ, ಸೆಕೆಂಡ್ ಒನ್ನಲ್ಲಿ ಬಂದು ಪಿಜ್ಜಾ. ಸೊ ಸ್ಟೈನಿಂಗ್ ಬಂದಿದೆ ಅಂತ ಶೋ ಮಾಡಿಬಿಟ್ಟು ಹಾಗೆ 12 o'clock ಆಗಿತ್ತು. 12 o'clock ಆದಮೇಲೆ ಒಂದು ಕೇಕ್ ತೊಗೊಬಂದು ಕಟ್ ಮಾಡಿಸ್ಬಿಟ್ವಿ ಮಗುಗೆ. ಹಾಗೆ ಅವಳು ಕಟ್ ಮಾಡಿ ಆದ್ಮೇಲೆ ಬಂದು ಅವಳು ಹೋಗಿ ಮಲ್ಕೊಬಿಟ್ಲು. ದೆನ್ ನಾವು ಬಂದು ಕೇಕ್ ಎಲ್ಲ ಕಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಎಲ್ಲರೂ ಸ್ವಲ್ಪ ತಿಂದ್ಬಿಟ್ಟು ದೆನ್ ಎಲ್ಲ ಆಯಿತು. ಅದೆಲ್ಲ ಆದಮೇಲೆ ಮಲ್ಕೊಬಿಟ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ವೇಕ್ ಆಗಿಬಿಟ್ಟು ಏನೇನು ಐಟಮ್ಸ್ ಬೇಕು ಕುಕ್ಕಿಂಗ್ ಎಲ್ಲ ಬಂದು ತಂದು ಕೊಟ್ಬಿಟ್ವಿ ನೋಡಿ. ಎಲ್ಲ ಕಟ್ ಮಾಡಿಕೊಟ್ಟಿದ್ದಾರೆ, ಅಡುಗೆ ಮಾಡೋರು ಕೂಡ ಬರ್ತಿದ್ದಾರೆ ಅನಿಸುತ್ತೆ. ಸೊ ಎಲ್ಲ ಕಟ್ ಮಾಡಿ ತಿನ್ಕೊಂಡಾಯಿತು ನೋಡಿ. ಒಳ್ಳೆ ಬರ್ಡೇ ಗರ್ಲು. ಸೊ ಅವರೆಲ್ಲ ತಿಂದು ಆದಮೇಲೆ ಬಂದು ಟಿಫನ್ಗೆ ನಮ್ಮ ಮಮ್ಮಿ ಗ್ರೇವಿ ಮತ್ತು ಖುಷ್ಕ ಬಂದು ರೆಡಿ ಮಾಡಿದ್ರು. ಸೊ ಎಲ್ಲ ಗೆಸ್ಟ್ ಬಂದು ಟಿಫನ್ ಮಾಡಿಕೊಂಡ್ರು. ದೆನ್ ಬಂದು ನನ್ನ ಬ್ರದರೇ ಬಂದು ಡೆಕೋರೇಷನ್ ಮಾಡಿದ್ದು. ಸೊ ಈವ್ನಿಂಗ್ ಪಾರ್ಟಿ ಇದ್ದಿದ್ದು. ಸೊ ಮಾರ್ನಿಂಗ್ ಟಿಫನ್ ಬೇಕಲ್ಲ ಅಂತ ಎಲ್ಲ ಮಾಡಿ ತಿನ್ಕೊಬಿಟ್ವಿ. ಹಾಗೆ ಬಂದು ನನ್ನ ಬ್ರದರೇ ಎಲ್ಲನೂ ಕೂಡ ನೀಟಾಗಿ ಡೆಕೋರೇಷನ್ ಮಾಡಿರೋದು. ಹಾಗೆ ಡೆಕೋರೇಷನ್ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡೋದಂತೂ ಮರಿಬೇಡಿ. ಹಾಗೆ ಬಂದು ನಮ್ಮ ಮನೇಲಿ ಏನು ಫಂಕ್ಷನ್ ಈವೆಂಟ್ಸ್ ಏನಾದರೂ ಸರಿ ನನ್ನ ಬ್ರದರೇ ಬಂದು ಡೆಕೋರೇಷನ್ ಮಾಡೋದು. ಸೊ ಫೈನಲಿ ಡೆಕೋರೇಷನ್ ಎಲ್ಲ ಆಗಿತ್ತು. ಒಬ್ಬೊಬ್ಬರೇ ಗೆಸ್ಟಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ದೆನ್ ಬಂದು ಚೇರ್ಸ್ ಅದು ಇದು ಸ್ವಲ್ಪ ಹೋಗಿ ತಗೊಬಂದ್ರೆ. ಸೊ ಒನ್ಸ್ ಅಗೇನ್ ನೋಡಿ ನನ್ನ ಮೆಹಂದಿದು ಸ್ಟೇನ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದಂತೂ ಮರಿಬೇಡಿ. ಆ್ಯಂಡ್ ಇದು ಬಂದು ನಾನು ಫಸ್ಟ್ ಟೈಮ್ ಹೆನಾ ಸ್ಟೆನ್ಸಿಲ್ಸ್ ಯೂಸ್ ಮಾಡಿರೋದು, ಹೇಗಿದೆ ಅಂತ ನೋಡಿ. ಸೊ ಫೈನಲಿ ಬಂದು ಡೆಕೋರೇಷನ್ ಫಿನಿಶ್ ಆಗೋ ಟೈಮ್ ಬಂದುಬಿಟ್ಟಿದೆ. ಆ್ಯಂಡ್ ದಿಸ್ ಇಸ್ ದ ಫೈನಲ್ ಲುಕ್ ಆಫ್ ಡೆಕೋರೇಷನ್. ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಸೊ ಎಲ್ಲರೂ ಬಂದು ಆದಮೇಲೆ ಫೋಟೋಸ್ ಎಲ್ಲ ಹಿಡ್ಕೊತಿದ್ರು. ನೆಕ್ಸ್ಟ್ ಬಂದು ಚಿಕನ್ ಚಿಲ್ಲಿಗೆ ಬಂದು ಏನೇನು ಬೇಕು ಅಂತ ಹಾಕಿ ಮಸಾಲೆ ಎಲ್ಲ ಹಾಕಿ ಬಿಟ್ಟಿದ್ರು. ದೆನ್ ಕುಕಿಂಗ್ ಮಾಡೋರು ಒಂದು ಆಂಟಿ ಬರ್ತಾರೆ, ಅವರೇ ಅವ್ರ ಹತ್ರ ನಾವು ಕುಕ್ ಮಾಡಿಸೋದು ಯಾವಾಗಲೂ. ಸೊ ಅವ್ರು ಬಂದು ಚಿಕನ್ ಚಿಲ್ಲಿ ಮತ್ತು ದಾಲ್ಚಾ ಬಂದು ರೆಡಿ ಮಾಡ್ಕೊಬಿಟ್ರು. ದೆನ್ ಬಂದು ಬಿರಿಯಾನಿ ಎಲ್ಲ ಹಾಗೆ ಕುಕ್ ಆಗ್ತಿತ್ತು. ಆ್ಯಕ್ಚುಲಿ ಬಂದು ಇದು ತುಂಬ ಓಲ್ಡ್ ವೀಡಿಯೋ. ನಾನು ಪರ್ಸ್ನಲ್ ರಿಸರ್ಚಿಂದ ಬಂದು ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದು ಸ್ಟಾಪ್ ಮಾಡಿಬಿಟ್ಟಿದ್ದೆ. ಬಟ್ ನಾನು ಎಲ್ಲ ಕ್ಯಾಪ್ಚರ್ ಮಾಡಿ ಇಕ್ತಿದ್ದೆ. ಸೊ ಅದೇ ವೀಡಿಯೋಸ್ನ ಬಂದು ನಾನೀಗ ವಾಯ್ಸ್ ಓವರ್ ಮಾಡಿ ಹಾಕ್ತಿದ್ದೀನಿ. ಸೊ ಇದು ವಿಡಿಯೋ ಆಲ್ಮೋಸ್ಟ್ ಹಿಡಿದು ನಾನು 5-6 months ಆಗಿದೆ. ಸೊ ನನ್ನ ಚಿಕ್ಕಪ್ಪನ ಮಗಳು ಇವಳು, ನಮ್ಮ ಡ್ಯಾಡಿ ಆ್ಯಂಡ್ ನಮ್ಮ ಜನ್ನು ನೋಡಿ ಯಾವ ಥರ ಔಟ್ಫಿಟ್ ಹಾಕ್ಕೊಂಡು ಹೇಗೆ ರೆಡಿ ಆಗಿದ್ದಾಳೆ ಅಂತ ನಮ್ಮ ಜನ್ನು ನೋಡಿ. ಸೊ ಫುಲ್ ಖುಷಿಯಾಗಿಬಿಟ್ಟಿದ್ಲು. ಹಾಯ್ ಮಾಡಿ ಅಂದಿದ ತಕ್ಷಣ ಹಾಯ್ ಕೂಡ ಮಾಡ್ತಿದ್ಲು. ದೆನ್ ಬಂದು ಎಲ್ಲ ಗೆಸ್ಟ್ ಬಂದಾಗಿತ್ತು. ನಾವೆಲ್ಲರೂ ಮೇಲೆ ಹೋಗ್ಬಿಟ್ಟಿದ್ವಿ. ಇದು ಮೇಲಿಂದ ಕ್ಯಾಪ್ಚರ್ ಮಾಡಿರೋದು. ಸೊ ಅಲ್ಲಿ ಕುಕಿಂಗ್ ನಡೀತಿದ್ರು, ಅಲ್ಲಿ ಗೆಸ್ಟ್ಸ್ ಎಲ್ಲ ಬಂದು ಕೂತಿದ್ರು. ಸೊ ಫೈನಲಿ ಬಂದು ನನ್ನ ಬ್ರದರು ಫೋಟೋ ಇಡ್ಸ್ಕೊಂಡ್ರು. ಆ್ಯಂಡ್ ಬಂದು ಆಂಟಿ ಬಂದು ಚಿಲ್ಲಿ ರೆಡಿ ಮಾಡ್ತಿದ್ರು. ನಾನು ಮೇಲಿಂದನೇ ಅದು ಕ್ಯಾಪ್ಚರ್ ಮಾಡಿರೋದು ವಿಡಿಯೋ. ಅದಾದಮೇಲೆ ಬಂದು ಸ್ವೀಟ್ ಕೂಡ ರೆಡಿ ಆಗಿತ್ತು. ಸ್ವೀಟ್ ಒಂದೊಂದು ಕಪ್ ಹಾಕಿ ಕುಡ್ಕೊಂಡು ಮೇಲೆ ಹೋಗಿತ್ತು. ಸೊ ಮಮ್ಮಿ ಬಂದು ಎಲ್ಲ ಮಿಕ್ಸ್ ಮಾಡಿ ಎಲ್ಲರಿಗೂ ಸ್ವೀಟ್ಸ್ ಕೊಡ್ತಿದ್ರು. ದೆನ್ ಸ್ವೀಟ್ಸ್ ಆದಮೇಲೆ ಬಂದು ಇದು ಬಿರಿಯಾನಿ ಮತ್ತು ಹಾಗೆ ದಾಲ್ಚಾನು ಕೂಡ ಆ್ಯಡ್ ಮಾಡಿದ್ದೀನಿ. ದಾಲ್ಚಾ ಎಲ್ಲ ಆಗಿದ ತಕ್ಷಣ ಎಲ್ಲರೂ ಬಂದು ಲೈನಾಗಿ ಎಲ್ಲ ಜೋಡಿಸಿಟ್ಬಿಟ್ಟು ಮೇಲೆ ಹೋಗ್ಬಿಟ್ಟು ಫೈನಲಿ ದ ಪಾರ್ಟಿ ಟೈಮ್. ಈಗ ಬಂದು ಕೇಕ್ ಕಟ್ ಮಾಡ್ತಿದ್ದಾರೆ. ಮಗುನಿಂದ ಬಂದು ಮ್ಯಾರೇಜ್ ಅಂತ. ಸೊ ದಿಸ್ ಈಸ್ ಅವಳದು ಸೆಕೆಂಡ್ ಬರ್ಡೇ. ಆ್ಯಕ್ಚುಲಿ ಫಸ್ಟ್ ಬರ್ಡೇದು ಕ್ಯಾಪ್ಚರ್ ಮಾಡಿದ್ದೆ, ಬಟ್ ಅದು ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಅಂದರೆ ಇದೇ ಕ್ಯಾಪ್ಚರ್ಸು ಅದರಲ್ಲೇ ಒಂದೊಂದು ಕ್ಯಾಪ್ಚರ್ ಮಾತ್ರ ಡಿಲೀಟ್ ಆಗಿಬಿಟ್ಟಿದೆ. ಸೊ ದಟ್ಸ್ ವೈ ನಾನು ಬಂದು ಅದು ಅಪ್ಲೋಡ್ ಮಾಡಿಲ್ಲ. ಸೊ ಎಲ್ಲರೂ ಗೆಸ್ಟರ್ಸ್ ಬಂದುಬಿಟ್ಟಿದ್ರು. ಆ್ಯಂಡ್ ನನ್ನ ಸಿಸ್ಟರ್ ಬಂದು ಸೈಕಲ್ ಗಿಫ್ಟ್ ಮಾಡಿದ್ದವಳಿಗೆ. ಸೊ ಎಲ್ಲರೂ ಬಂದು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ಆ್ಯಂಡ್ ಶೀ ಈಸ್ ಅ ಬರ್ಡೇ ಗರ್ಲ್. ನೋಡಿ ಹೇಗಿದ್ದಾಳೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಬರ್ಡೇ ಪಾರ್ಟಿನ ನೋಡಿ.
ಆ್ಯಕ್ಚುಲಿ ಬಂದು ನಾನು ವಿಡಿಯೋ ಫಾಸ್ಟ್ ಮಾಡಿದ್ದೀನಿ ಬಿಕಾಸ್ ಆಲ್ರೆಡಿ ವಿಡಿಯೋ ಲಾಂಗ್ ಆಗಿಬಿಟ್ಟಿದೆ ಆ್ಯಂಡ್ ಇನ್ನೂ ಲಾಂಗ್ ಆಗಿಬಿಡುತ್ತೆ. ಸೊ ದಟ್ಸ್ ವೈ ಬಂದು ನಾನು ವಿಡಿಯೋ ಫಾಸ್ಟ್ ಮಾಡಿದ್ದೀನಿ. ಆ್ಯಂಡ್ ಮಮ್ಮಿ ಪಾಪನೂ ಅವ್ರಿಗೆ ಕಂಗ್ರಾಟ್ಸ್ ಮಾಡಿ ಬರ್ಡೇದು ಗಿಫ್ಟ್ಸ್ ಎಲ್ಲ ಕೊಟ್ಟಾಯಿತು. ದೆನ್ ನೆಕ್ಸ್ಟ್ ಬಂದು ನಾವು ಸಿಸ್ಟರ್ಸು ಚಿಕ್ಕಪ್ಪ ಎಲ್ಲರೂ ಲೈನಾಗಿ ಬಂದು ಕೊಟ್ವಿ. ಆ್ಯಂಡ್ ನಮ್ಮ ಮಮ್ಮಿ ಡ್ಯಾಡಿನೂ ಎಲ್ಲ ಮುಗಿಸ್ಕೊಂಡ್ರು. ಆ್ಯಂಡ್ ಸಿ ಇಷ್ಟೊಂದು ಗೆಸ್ಟರ್ಸ್ ಬಂದಿದ್ರು. ಸೊ ನಾನು ವಿಡಿಯೋ ಬಂದು ಫಾಸ್ಟ್ ಮಾಡಿದ್ದೀನಿ. ಲೆಟ್ಸ್ ಸಿ. ಇಂಟ್ರೆಸ್ಟಿಂಗ್ ವಿಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.